ಈ ಒಂದು ಕತೆ ಶುರುವಾಗೋದು ಒಂದು ಏರ್ಪೋರ್ಟ್ ನಿಂದ. ಅಲ್ಲಿ ಬ್ರಾಡ್ ಎಂಬ ಪೈಲಟ್ ನ ನಾವು ನೋಡ್ತೇವೆ. ಅವನು ಬಹಳ ಸ್ಪೀಡ್ ಆಗಿ ವಿಮಾನದ ಹತ್ತಿರ ಹೋಗ್ತಿರ್ತಾನೆ. ಜೊತೆಗೆ ತನ್ನ ಮಗಳ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಾ ಇರ್ತಾನೆ. ಅವನ ಮಗಳು ಅವನಿಗೆ ಹೇಳ್ತಾಳೆ, ಇವತ್ತು ಬೆಳಿಗ್ಗೆ ನಾನು ನ್ಯೂಸ್ ನೋಡಿದೆ, ಅದರಲ್ಲಿ ನೀವು ಹೋಗುವಂತಹ ಏರಿಯಾದಲ್ಲಿ ವಾತಾವರಣ ಚೆನ್ನಾಗಿಲ್ಲ, ಮತ್ತೆ ಆ ಕಡೆ ಹೋಗುವಂತ ಎಲ್ಲಾ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿವೆ, ನೀವು ಕೂಡ ಫ್ಲೈಟ್ ನ ಕ್ಯಾನ್ಸಲ್ ಮಾಡಿ ಮನೆಗೆ ವಾಪಸ್ ಬನ್ನಿ ಅಂತ ಹೇಳ್ತಾಳೆ. ಆದ್ರೆ ಬ್ರಾಡ್ ಮುಗುಳ್ನಗುತ್ತಾ ಹೇಳ್ತಾನೆ, ಇಂತಹ ಸಿಚುವೇಶನ್ ನಲ್ಲಿ ನಾನು ಸಾಕಷ್ಟು ಸಲ ವಿಮಾನವನ್ನ ಹಾರಿಸಿದ್ದೀನಿ, ನೀನು ಚಿಂತೆ ಮಾಡ್ಬೇಡ, ಆದಷ್ಟು ಬೇಗ ಮನೆಗೆ ಬರ್ತೀನಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾನೆ. ಇದಾದ ನಂತರ ಬ್ರಾಡ್ ವಿಮಾನದಲ್ಲಿನ ಕ್ಯಾಬಿನ್ ಗೆ ಬಂದು ಕೋ ಪೈಲಟ್ ನ ಮೀಟ್ ಮಾಡ್ತಾನೆ. ಆ ಕೋ ಪೈಲಟ್ ಕೂಡ ಸ್ವಲ್ಪ ನರ್ವಸ್ ಆಗಿರ್ತಾನೆ, ಯಾಕೆ ಅಂದ್ರೆ ಅವನು ಮೊದಲ ಸಲ ವಿಮಾನ ಹಾರಿಸ್ತಿರ್ತಾನೆ. ಅವಾಗ ಒಬ್ಬಳು ಏರ್ ಹಾಸ್ಟೇಸಸ್ ಬರ್ತಾಳೆ, ಬ್ರಾಡ್ ನ ಹೊರಗೆ ಕರೀತಾಳೆ. ಒಬ್ಬ ಪೊಲೀಸ್ ಆಫೀಸರ್ ಬ್ರಾಡ್ ಗೆ ಹೇಳ್ತಾನೆ, ಎಮರ್ಜೆನ್ಸಿ ಕೇಸ್ ಇರೋದ್ರಿಂದ ಈ ಒಬ್ಬ ಖೈದಿಯನ್ನ ನಿಮ್ಮ ಜೊತೆ ಕರೆದುಕೊಂಡು ಹೋಗ್ಬೇಕು ಅಂತ. ಆ ಖೈದಿಯ ಹೆಸರು ಟೋನಿ ಅಂತ. ಟೋನಿ ಒಬ್ಬ ಶಕ್ತಿಶಾಲಿಯಾದ ಮತ್ತು ಅಪಾಯಕಾರಿ ಮನುಷ್ಯನಾಗಿರ್ತಾನೆ. ಅವನ ಮೇಲೆ ಮರ್ಡರ್ ಕೇಸ್ ಇರುತ್ತೆ. ಈ ಟೋನಿಯನ್ನ ವಿಮಾನದ ಮುಖಾಂತರ ಬೇರೆ ದೇಶಕ್ಕೆ ಕರೆದುಕೊಂಡು ಹೋಗಿ ಜೀವಾವಧಿ ಶಿಕ್ಷೆಯನ್ನ ಕೊಡಲಾಗುತ್ತಿರುತ್ತದೆ. ಈ ಎಲ್ಲಾ ವಿಷಯವನ್ನ ಪೊಲೀಸ್ ಆಫೀಸರ್ ಬ್ರಾಡ್ಗೆ ಹೇಳ್ತಾನೆ. ಈ ಜವಾಬ್ದಾರಿಯನ್ನ ನಿಂಗೆ ಕೊಡ್ತಿದೆ, ಯಾಕೆ ಅಂದ್ರೆ ನೀನು ಒಬ್ಬ ತಿಳುವಳಿಕೆ ಮತ್ತು ಬುದ್ಧಿವಂತ ವ್ಯಕ್ತಿ ಅಂತ ಹೇಳ್ತಾನೆ. ಆಗ ಬ್ರಾಡ್ ಕೂಡ ಒಪ್ಕೊಂತಾನೆ ಮತ್ತು ಟೋನಿಯನ್ನ ಲಾಸ್ಟ್ ಸೀಟ್ ನಲ್ಲಿ ಕೂಡಿಸ್ತಾನೆ. ಇದಾದ ನಂತರ ಪ್ಲೇನ್ ಟೇಕ್ ಆಫ್ ಆಗುತ್ತೆ. ವಿಮಾನ ಪೂರ್ತಿ ಮೇಲೆ ಹೋದ ನಂತರ ಬ್ರಾಡ್ ವಿಮಾನವನ್ನ ಆಟೋ ಪೈಲಟ್ ಗೆ ಹಾಕಿ ಕೋ ಪೈಲಟ್ ನ ಜೊತೆ ತನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾನೆ. ಕೋ ಪೈಲಟ್ ಗೆ ತನ್ನ ಮೊಬೈಲ್ ನಲ್ಲಿರುವಂತಹ ತನ್ನ ಮಗಳ ಫೋಟೋವನ್ನ ತೋರಿಸ್ತಾನೆ. ಆಗ ಬ್ರಾಡ್ ಹೇಳ್ತಾನೆ, ನನ್ನ ಮಗಳನ್ನ ನಾನು ತುಂಬಾ ಪ್ರೀತಿ ಮಾಡ್ತೀನಿ, ಅವಳಿಲ್ಲದೆ ಪ್ರಪಂಚದಲ್ಲಿ ಏನೂ ಇಲ್ಲ ಅಂತ ಹೇಳ್ತಾನೆ. ಈ ಕಡೆ ವಿಮಾನದಲ್ಲಿ ಕುಳಿತಿರುವಂತಹ ಎಲ್ಲಾ ಪ್ಯಾಸೆಂಜರ್ಗಳು ತಮ್ಮ ಜರ್ನಿಯನ್ನ ಎಂಜಾಯ್ ಮಾಡ್ತಿರ್ತಾರೆ. ಆದ್ರೆ ಅವರಿಗೆ ಗೊತ್ತಿರೋದಿಲ್ಲ ಮುಂದೆ ಎಂತ ಅನಾಹುತ ಅವರಿಗೆ ಕಾದಿದೆ ಅಂತ. ಈ ಕಡೆ ಕ್ಯಾಬಿನ್ ನಲ್ಲಿಯೂ ಕೂಡ ಪೈಲಟ್ ಗಳು ಖುಷಿಯಾಗಿರ್ತಾರೆ. ವಿಮಾನ ಕೂಡ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ. ಅವಾಗ ಸಡನ್ ಆಗಿ ಹವಾಮಾನ ಚೇಂಜ್ ಆಗಿ ವಿಮಾನಕ್ಕೆ ಸ್ವಲ್ಪ ಹಾನಿ ಆಗುತ್ತೆ. ಇದರಿಂದ ಬ್ರಾಡ್ ಆತಂಕಕ್ಕೆ ಒಳಗಾಗ್ತಾನೆ, ಯಾಕೆ ಅಂದ್ರೆ ಅವನಿಗೆ ಮನಸ್ಸಿನಲ್ಲಿ ಏಕೋ ಸರಿ ಅನಿಸ್ತಾ ಇರೋದಿಲ್ಲ. ಬ್ರಾಡ್ ಎಲ್ಲಾ ಪ್ಯಾಸೆಂಜರ್ ಗಳಿಗೆ ಸೀಟ್ ಬೆಲ್ಟ್ ನ ಹಾಕೊಳ್ಳಿ ಅಂತ ಸೂಚನೆ ಕೊಡ್ತಾನೆ ಮತ್ತು ರೇಡಿಯೋ ಮುಖಾಂತರ ಕಂಟ್ರೋಲ್ ಟವರ್ ನಿಂದ ಮಾತನಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ವಾತಾವರಣ ಚೇಂಜ್ ಆಗಿರೋದ್ರಿಂದ ಎಲ್ಲಾ ರೇಡಿಯೋ ಟವರ್ ಗಳು ಬಂದ್ ಆಗಿರ್ತವೆ. ಇದರಿಂದ ಬ್ರಾಡ್ಗೆ ಮಾತಾಡೋಕೆ ಆಗೋದಿಲ್ಲ. ಆಗ ಒಮ್ಮೆಲೆ ಒಂದು ಸಿಡಿಲು ಬಂದು ವಿಮಾನಕ್ಕೆ ಬಡಿಯುತ್ತೆ. ಇದರಿಂದ ವಿಮಾನ ಜೋರಾಗಿ ಅಳುಗಾಡೋಕೆ ಸ್ಟಾರ್ಟ್ ಆಗುತ್ತೆ. ಬ್ರಾಡ್ ಪ್ಯಾಸೆಂಜರ್ ನ ನೋಡೋಕೆ ಕ್ಯಾಬಿನ್ ನಿಂದ ಹೊರಗೆ ಬರ್ತಾನೆ. ಪ್ಯಾಸೆಂಜರ್ ನ ನೋಡಿದ ಬ್ರಾಡ್ ಸ್ವಲ್ಪ ಸಮಾಧಾನವಾಗುತ್ತೆ, ಯಾಕೆ ಅಂದ್ರೆ ಎಲ್ಲಾ ಪ್ಯಾಸೆಂಜರ್ ಗಳು ಸೇಫ್ ಆಗಿ ಇರ್ತಾರೆ. ಅವಾಗ ಲೈಟ್ ಗಳೆಲ್ಲ ಆನ್ ಆಫ್ ಆಗೋಕೆ ಸ್ಟಾರ್ಟ್ ಆಗ್ತವೆ. ವಿಮಾನಕ್ಕೆ ಮತ್ತೆ ಒಂದು ಸಿಡಿಲು ಬಡಿಯುತ್ತೆ. ಆಗ ವಿಮಾನ ಜೋರಾಗಿ ಅಳುಗಾಡುವಾಗ ಬ್ರಾಡ್ ನ ತಲೆಗೆ ಜೋರಾಗಿ ಪೆಟ್ಟು ಬೀಳುತ್ತೆ. ಬ್ರಾಡ್ ಅಲ್ಲೇ ಕೆಳಗೆ ಬೀಳ್ತಾನೆ. ಇಂತಹ ಒಂದು ಪರಿಸ್ಥಿತಿನ ನೋಡಿ ಎಲ್ಲಾ ಪ್ಯಾಸೆಂಜರ್ ಗಳು ತುಂಬಾ ಭಯಗೊಂಡಿರುತ್ತಾರೆ. ಬ್ರಾಡ್ ಜಲ್ದಿ ಕ್ಯಾಬಿನ್ ಗೆ ಬರ್ತಾನೆ. ತನ್ನ ಕೋ ಪೈಲಟ್ ನ ಜೊತೆ ಕೂಡಿ ಪ್ಲೇನ್ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾನೆ. ಹವಾಮಾನ ಕೆಟ್ಟದಾಗಿರೋದ್ರಿಂದ ಮುಂದ್ಗಡೆ ಇರೋದು ಏನು ಕಾಣ್ತಾ ಇರೋದಿಲ್ಲ. ಬ್ರಾಡ್ ಹೇಳ್ತಾನೆ, ನಾವು ವಿಮಾನವನ್ನ ಕೆಳಗೆ ತರಬೇಕು ಅಂತ, ಯಾಕೆ ಅಂದ್ರೆ ಅಕಸ್ಮಾತ್ ಇನ್ನೊಂದು ಸಿಡಿಲು ಬಡಿದ್ರೆ ಪ್ಲೇನ್ ಸುಟ್ಟು ಭಸ್ಮ ಆಗುತ್ತೆ ಅಂತ ಹೇಳ್ತಾನೆ. ತಕ್ಷಣ ವಿಮಾನದ ಆಲ್ಟಿಟ್ಯೂಡ್ ನ ಬ್ರಾಡ್ ಮತ್ತು ಕೋ ಪೈಲಟ್ ಕೂಡಿ ಕಡಿಮೆ ಮಾಡ್ತಾರೆ. ವಿಮಾನ ವೇಗವಾಗಿ ಕೆಳಗೆ ಬರೋಕೆ ಸ್ಟಾರ್ಟ್ ಆಗುತ್ತೆ. ವಿಮಾನದಲ್ಲಿರುವಂತಹ ಪ್ಯಾಸೆಂಜರ್ ಗಳು ಬಹಳಷ್ಟು ಹೆದರಿರುತ್ತಾರೆ. ಈ ಕಡೆ ಕ್ರಿಮಿನಲ್ ಜೊತೆ ಬಂದಿದ್ದ ಪೊಲೀಸ್ ನ ಮೊಬೈಲ್ ಕೈ ಜಾರಿ ಕೆಳಗೆ ಬೀಳುತ್ತೆ. ಮೊಬೈಲ್ ನ ತಗೊಳ್ಳೋಕೆ ತನ್ನ ಸೀಟ್ ಬೆಲ್ಟ್ ನ ಪೊಲೀಸ್ ತೆಗಿತಾನೆ. ಅವನಿಗೆ ಸಹಾಯ ಮಾಡೋಕೆ ಏರ್ ಹಾಸ್ಟೇಜಸ್ ಕೂಡ ಬರ್ತಾಳೆ. ಆದ್ರೆ ವಿಮಾನ ತುಂಬಾ ವೇಗವಾಗಿ ಕೆಳಗೆ ಬರ್ತಿರೋದ್ರಿಂದ ಇವರಿಬ್ಬರಿಗೂ ಜೋರಾಗಿ ವಿಮಾನದ ಛತ್ತು ಬಡಿಯುತ್ತೆ. ಇದರಿಂದ ಅವರಿಬ್ಬರು ಅಲ್ಲೇ ಸಾಯ್ತಾರೆ. ಅಷ್ಟರಲ್ಲಾಗ್ಲೇ ವಿಮಾನದ ಆಲ್ಟಿಟ್ಯೂಡ್ ಕಡಿಮೆಯಾಗಿರುತ್ತೆ. ಬ್ರಾಡ್ ಮತ್ತು ಕೋ ಪೈಲಟ್ ವಿಮಾನವನ್ನ ಹೇಗೋ ಕಂಟ್ರೋಲ್ ಮಾಡ್ತಾರೆ. ಆದ್ರೆ ವಿಮಾನದಲ್ಲಿ ತುಂಬಾ ಪವರ್ ಇರೋದಿಲ್ಲ. ಅದಕ್ಕೆ ಬ್ರಾಡ್ ವಿಮಾನವನ್ನ ಏರ್ಪೋರ್ಟ್ ವರೆಗೂ ತೆಗೆದುಕೊಂಡು ಹೋಗೋಕೆ ಆಗ್ತಿರಲ್ಲ. ಅದಕ್ಕೆ ಬ್ರಾಡ್ ವಿಮಾನವನ್ನ ಸಮುದ್ರದಲ್ಲಿ ಕ್ರ್ಯಾಶ್ ಲ್ಯಾಂಡಿಂಗ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆದ್ರೆ ಅವಾಗ ಸ್ವಲ್ಪ ದೂರದಲ್ಲಿ ಒಂದು ಐಲ್ಯಾಂಡ್ ಅವರು ನೋಡ್ತಾರೆ. ಅವಾಗ ಬ್ರಾಡ್ ವಿಮಾನದ ಡೈರೆಕ್ಷನ್ ಅನ್ನ ಐಲ್ಯಾಂಡ್ ಕಡೆ ತಿರುಗಿಸ್ತಾನೆ. ವಿಮಾನವನ್ನ ಐಲ್ಯಾಂಡ್ ನಲ್ಲಿ ಇಳಿಸೋಕೆ ನಿರ್ಧಾರ ಮಾಡ್ತಾನೆ. ಬಹಳ ಸಮಸ್ಯೆಯ ನಂತರ ಐಲ್ಯಾಂಡ್ ನ ಹಳೆಯದಾದ ಒಂದು ರೋಡ್ ನಲ್ಲಿ ವಿಮಾನವನ್ನ ಲ್ಯಾಂಡ್ ಮಾಡ್ತಾನೆ. ಈ ಒಂದು ಲ್ಯಾಂಡಿಂಗ್ ಸಮಯದಲ್ಲಿ ಯಾರಿಗೂ ಏನೂ ಆಗೋದಿಲ್ಲ, ಎಲ್ಲರೂ ಸೇಫ್ ಆಗಿ ಇರ್ತಾರೆ. ನಂತರ ವಿಮಾನದ ಕ್ಯಾಬಿನ್ ನಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಇದನ್ನ ನೋಡಿದ ಬ್ರಾಡ್ ಖುಷಿ ಆಗ್ತಾನೆ, ಯಾಕೆ ಅಂದ್ರೆ ವಿಮಾನದಲ್ಲಿ ಇನ್ನೂ ಸ್ವಲ್ಪ ಪವರ್ ಇದೆ ಅಂತ ಗೊತ್ತಾಗುತ್ತೆ. ಎಲ್ಲಾ ಪ್ಯಾಸೆಂಜರ್ ಗಳು ಇಳಿದ ಮೇಲೆ ಏರ್ ಹಾಸ್ಟೇಸಸ್ ಬಂದು ಬ್ರಾಡ್ ಗೆ ಹೇಳ್ತಾಳೆ, ಕ್ರಿಮಿನಲ್ ಟೋನಿನ ಕರೆದುಕೊಂಡು ಹೋಗುವಂತಹ ಪೊಲೀಸ್ ಸತ್ತು ಹೋಗಿದ್ದಾನೆ ಮತ್ತು ಏರ್ ಹಾಸ್ಟೇಸಸ್ ಕೂಡ ಸತ್ತು ಹೋಗಿದ್ದಾಳೆ ಅಂತ ಬ್ರಾಡ್ ಗೆ ಹೇಳ್ತಾಳೆ. ಇದನ್ನ ಕೇಳಿದ ಬ್ರಾಡ್ ಗೆ ತುಂಬಾ ಬೇಜಾರಾಗುತ್ತೆ. ಇನ್ನೊಂದು ಕಡೆ ಏರ್ಲೈನ್ ಕಂಪನಿಯ ಮಾಲೀಕ ವಿಮಾನ ಅಚಾನಕ್ ಆಗಿ ಕಳೆದು ಹೋದದ್ದನ್ನ ನೋಡ್ತಾನೆ. ಯಾಕೆ ಅಂದ್ರೆ ಪ್ಲೇನ್ ಲ್ಯಾಂಡ್ ಆಗೋದನ್ನ ಅವನು ನೋಡಿರೋದಿಲ್ಲ. ಬಹಳ ಸಮಯದವರೆಗೆ ರೇಡಿಯೋ ಕೆಟ್ಟಿರೋದ್ರಿಂದ ಅವನು ಪೈಲಟ್ ಅನ್ನು ಸಹ ಕಾಂಟ್ಯಾಕ್ಟ್ ಮಾಡೋಕೆ ಆಗ್ತಿರಲ್ಲ. ಇದರಿಂದ ಏರ್ಲೈನ್ ಕಂಪನಿಯ ಮಾಲೀಕ ಸ್ಟಾರ್ ಸ್ಟೀಲ್ ಹೆಸರಿನ ಒಂದು ರೆಸ್ಕ್ಯೂ ಟೀಮ್ ನ ಕರೀತಾನೆ. ಈ ಟೀಮ್ ನ ಕೆಲಸ ಯಾರಾದ್ರೂ ಕಷ್ಟದಲ್ಲಿ ಸಿಲ್ಕೊಂಡಿದ್ರೆ ಅಂತವರನ್ನ ಕಾಪಾಡೋದು ಈ ಟೀಮ್ ನ ಕೆಲಸ ಆಗಿರುತ್ತೆ. ಆಗ ಏರ್ಲೈನ್ ಕಂಪನಿಯ ಮಾಲೀಕ ಅವರಿಗೆ ಹೇಳ್ತಾನೆ, ನನಗೆ ನನ್ನ ವಿಮಾನ ಎಲ್ಲಿ ಹೋಯಿತು, ಅದರಲ್ಲಿರುವಂತಹ ಪ್ಯಾಸೆಂಜರ್ಗಳು ಏನಾದ್ರು,
ಮತ್ತು ಅದರಲ್ಲಿ ಇರುವಂತಹ ವರ್ಕರ್ಗಳು ಏನಾದ್ರು, ಇವೆಲ್ಲ ಡೀಟೇಲ್ಸ್ ಬೇಕು ಅಂತ ಕೇಳ್ತಾನೆ. ರೆಸ್ಕ್ಯೂ ಟೀಮ್ ತನ್ನ ಕೆಲಸವನ್ನ ಆರಂಭಿಸುತ್ತದೆ. ಇನ್ನೊಂದು ಕಡೆ ಪ್ಯಾಸೆಂಜರ್ಗಳು ನಾವಿಲ್ಲಿ ಯಾಕೆ ಇಳಿದಿದ್ದೇವೆ ಅಂತ ಬ್ರ್ಯಾಡ್ಗೆ ಕೇಳ್ತಾರೆ. ಬ್ರ್ಯಾಡ್ ಆಗ ಎಲ್ಲರನ್ನ ಒಂದು ಕಡೆ ಸೇರಿಸಿ, ಎಮರ್ಜೆನ್ಸಿ ಇರೋದ್ರಿಂದ ವಿಮಾನವನ್ನ ಇಲ್ಲಿ ಇಳಿಸಲಾಯಿತು ಮತ್ತು ವಿಮಾನದಲ್ಲಿ ಇನ್ನೂ ಸ್ವಲ್ಪ ಪವರ್ ಇರೋದ್ರಿಂದ ವಿಮಾನವನ್ನ ಸರಿ ಮಾಡಬಹುದು, ನೀವೆಲ್ಲ ಭಯ ಪಡೋಕೆ ಹೋಗ್ಬೇಡಿ ಅಂತ ಹೇಳಿ ವಿಮಾನವನ್ನ ಸರಿ ಮಾಡೋಕೆ ಹೋಗ್ತಾನೆ. ಆದ್ರೆ ವಿಮಾನದಲ್ಲಿ ಪವರ್ ಕರೆಂಟ್ ಕಡಿಮೆ ಇರೋದ್ರಿಂದ ಸಹಾಯ ಸಿಗೋವರೆಗೂ ಕಾಯಬೇಕಾದ ಪರಿಸ್ಥಿತಿ ಅಲ್ಲಿ ಬರುತ್ತೆ. ನಂತರ ಬ್ರ್ಯಾಡ್ ಕೋ ಪೈಲಟ್ ನ ಜೊತೆ ಕೂಡಿ ಮ್ಯಾಪ್ ನೋಡಿ ತಾವು ಇರುವಂತಹ ಲೊಕೇಶನ್ ನ ನೋಡ್ತಾರೆ. ಅವಾಗ ಕೋ ಪೈಲಟ್ ಹೇಳ್ತಾನೆ, ನಾವಿರುವಂತಹ ಜಾಗ ಬಹಳ ಅಪಾಯಕಾರಿಯಾದ ಜಾಗ. ಇಲ್ಲಿರುವಂತವರೆಲ್ಲ ಯಾವುದೇ ಗೌರ್ಮೆಂಟ್ ನ ಮಾತು ಕೇಳೋದಿಲ್ಲ. ಅಕಸ್ಮಾತ್ ಇವರೇನಾದ್ರೂ ನಮ್ಮನ್ನ ಹಿಡಿದ್ರೆ ನಮ್ಮ ಪ್ರಾಣ ಅಪಾಯಕ್ಕೆ ಸಿಲುಕುತ್ತೆ ಮತ್ತು ನಮ್ಮ ಗೌರ್ಮೆಂಟ್ ಕೂಡ ನಮ್ಮನ್ನ ಉಳಿಸೋಕೆ ಆಗೋಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಬ್ರ್ಯಾಡ್, ನಾವು ಏನಾದ್ರೂ ಮಾಡಿ ನಮ್ಮ ರೆಸ್ಕ್ಯೂ ಟೀಮ್ ನ ಕರೆದುಕೊಂಡು ಬರಲೇಬೇಕು ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ಇದೇ ಒಂದು ಮಾರ್ಗ ಆಗಿರುತ್ತೆ ಅಲ್ಲಿಂದ ಹೋಗೋಕೆ. ಇದಾದ ನಂತರ ಇವರಿಬ್ರು ಸಹಾಯ ಕೇಳೋಕೆ ರೇಡಿಯೋನ ಸರಿ ಮಾಡೋಕೆ ಹೋಗ್ತಾರೆ. ಆದ್ರೆ ಸಿಡಿಲು ಬಡಿದಿರೋದ್ರಿಂದ ರೇಡಿಯೋ ಪೂರ್ತಿ ಹಾಳಾಗಿರುತ್ತೆ. ಅವಾಗ ಬ್ರ್ಯಾಡ್ ಎಲ್ಲಾ ಪ್ಯಾಸೆಂಜರ್ನ ಹತ್ರ ಹೋಗಿ ಹೇಳ್ತಾನೆ, ಸಿಡಿಲು ಬಡಿದಿರೋದ್ರಿಂದ ರೇಡಿಯೋ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ. ನೀವೇನ್ ಹೆದರಬೇಡಿ, ನಾವು ಐಲ್ಯಾಂಡ್ ನ ಇನ್ನೊಂದು ಕಡೆ ಹೋಗಿ ರೇಡಿಯೋನ ಹುಡುಕ್ತೇವೆ ಮತ್ತು ಕಂಟ್ರೋಲ್ ಟವರ್ಗೆ ನಮ್ಮ ಲೊಕೇಶನ್ ನ ಹೇಳಿ ಬೇಗನೆ ರೆಸ್ಕ್ಯೂ ಟೀಮ್ ಇಲ್ಲಿ ಕಳಿಸಿ ಅಂತ ಹೇಳ್ತೇವೆ ಮತ್ತು ರೆಸ್ಕ್ಯೂ ಟೀಮ್ ಬಂದು ಎಲ್ಲರನ್ನ ಕಾಪಾಡ್ತಾರೆ ಅಂತ ಹೇಳ್ತಾನೆ. ಮತ್ತು ಬ್ರ್ಯಾಡ್ ಇಲ್ಲಿ ಒಂದು ಮಹತ್ವದ ಹೆಜ್ಜೆನ ಇಡ್ತಾನೆ. ನನ್ನ ಜೊತೆ ಟೋನಿನ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ ಮತ್ತು ಟೋನಿಯ ಕೈಕೋಳಗಳನ್ನ ತೆಗೆಸ್ತಾನೆ. ಇದಾದ ನಂತರ ಟೋನಿ ಮತ್ತು ಬ್ರ್ಯಾಡ್ ಇಬ್ಬರು ರೇಡಿಯೋನ ಹುಡುಕೋಕೆ ಜಂಗಲ್ನಲ್ಲಿ ಹೋಗ್ತಾರೆ. ಹೀಗೆ ನಡೆದುಕೊಂಡು ಹೋಗ್ಬೇಕಾದ್ರೆ ಟೋನಿ ಬ್ರ್ಯಾಡ್ಗೆ ನನ್ನ ಮೇಲೆ ಭರವಸೆ ಇಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಈಗ ನಾವು ಈ ಒಂದು ಐಲ್ಯಾಂಡ್ ನಲ್ಲಿರುವ ಆತಂಕವಾದಿಗಳ ಗ್ರೂಪ್ನ ನೋಡ್ತೇವೆ. ಈ ಗ್ರೂಪ್ನ ಲೀಡರ್ ಹತ್ರ ಒಬ್ಬ ಓಡೋಡಿ ಬಂದು ಈ ಐಲ್ಯಾಂಡ್ ನಲ್ಲಿ ಒಂದು ವಿಮಾನ ಬಂದು ಇಳಿದಿದೆ ಅಂತ ಹೇಳ್ತಾನೆ. ಅದರಲ್ಲಿ ಬಹಳಷ್ಟು ಜನ ಇದ್ದಾರೆ, ಅವರೆಲ್ಲ ಬೇರೆ ಬೇರೆ ದೇಶದವರು ಅಂತ ಹೇಳ್ತಾನೆ. ಇದನ್ನ ಕೇಳಿದ ಗ್ರೂಪ್ ಲೀಡರ್ ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ತಾನೆ ಮತ್ತು ಗ್ರೂಪ್ನ ಲೀಡರ್ ಎಲ್ಲರಿಗೂ ತಯಾರಾಗ್ರಿ ಅಂತ ಹೇಳ್ತಾನೆ. ಐಲ್ಯಾಂಡ್ನ ದಟ್ಟವಾದ ಪ್ರದೇಶದಲ್ಲಿ ಟೋನಿ ಮತ್ತು ಬ್ರ್ಯಾಡ್ ಮುಂದೆ ಹೋಗ್ತಿರ್ತಾರೆ. ಟೋನಿ ಬ್ರ್ಯಾಡ್ಗೆ ಕೇಳ್ತಾನೆ, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ. ಆವಾಗ ಬ್ರ್ಯಾಡ್ ಹೇಳ್ತಾನೆ, ಇಲ್ಲಿ ಬಹಳ ಅಪಾಯಕಾರಿಯಾದ ಆತಂಕವಾದಿಗಳಿದ್ದಾರೆ, ಅವರನ್ನು ನಾವಿಬ್ರು ಎದುರಿಸಬೇಕು ಅಂತ ಹೇಳ್ತಾನೆ. ಆಗ ಟೋನಿ ಬ್ರ್ಯಾಡ್ಗೆ ಹೇಳ್ತಾನೆ, ನಾನು ಮಿಲಿಟರಿ ಬ್ಯಾಕ್ಗ್ರೌಂಡ್ನವನು, US ಆರ್ಮಿಯಲ್ಲಿ ಸಾಕಷ್ಟು ವರ್ಷ ಕೆಲಸ ಮಾಡಿದ್ದೇನೆ ಅಂತ. ಸ್ವಲ್ಪ ಹೊತ್ತಿನ ನಂತರ ಟೋನಿಯ ಧ್ವನಿ ಕೇಳಿಸೋದಿಲ್ಲ. ಬ್ರ್ಯಾಡ್ ತಿರುಗಿ ಹಿಂದೆ ನೋಡಿದಾಗ ಟೋನಿ ಹಿಂದೆ ಇರೋದಿಲ್ಲ. ಅಲ್ಲಿಂದ ಅವನು ಓಡಿ ಹೋಗಿರ್ತಾನೆ. ಆಗ ಬ್ರ್ಯಾಡ್ ಒಬ್ಬನೇ ದಟ್ಟವಾದ ಕಾಡಿನಲ್ಲಿ ಮುಂದೆ ಹೋಗ್ತಾನೆ. ಬ್ರ್ಯಾಡ್ ಮುಂದೆ ಹೋದಂತೆಲ್ಲ ಅವನಿಗೆ ಒಂದು ಖಾಲಿ ಬಿದ್ದಿರುವ ಫ್ಯಾಕ್ಟ್ರಿ ಕಣ್ಣಿಗೆ ಬೀಳುತ್ತೆ. ಆಗ ಬ್ರ್ಯಾಡ್ ಫ್ಯಾಕ್ಟ್ರಿಯ ಒಳಗೆ ಹೋಗಿ ಟೆಲಿಫೋನನ್ನು ಹುಡುಕ್ತಾನೆ. ಟೆಲಿಫೋನ್ ಸಿಗುತ್ತೆ, ಆದರೆ ಅದು ತುಂಬ ಹಳೆಯದಾಗಿರೋದ್ರಿಂದ ಬಂದಾಗಿರುತ್ತೆ. ಆಗ ಬ್ರ್ಯಾಡ್ ಸೈಡಲ್ಲಿರುವ ಟೆಲಿಫೋನ್ ವೈರ್ನ ಜೋಡಿಸ್ತಾನೆ. ಆಗ ಟೆಲಿಫೋನ್ ಕೂಡ ಸ್ಟಾರ್ಟ್ ಆಗುತ್ತೆ. ಆಗ ಬ್ರ್ಯಾಡ್ ಜಲ್ದಿಯಾಗಿ ಕಂಪನಿಯ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡ್ತಾನೆ. ಬ್ರ್ಯಾಡ್ ತನ್ನ ಲೊಕೇಶನ್ ಮತ್ತು ಎಲ್ಲವನ್ನ ಹೇಳ್ತಾನೆ. ಆದರೆ ಲೈನ್ನಲ್ಲಿ ಇರುವಂತಹ ಸಮಸ್ಯೆಯಿಂದ ಬ್ರ್ಯಾಡ್ನ ಆವಾಜ್ ಟೆಲಿಫೋನ್ನಲ್ಲಿ ಮಾತನಾಡುತ್ತಿರುವಂತಹ ವ್ಯಕ್ತಿಗೆ ಸರಿಯಾಗಿ ಕೇಳೋದಿಲ್ಲ. ಇದರಿಂದ ಹೆಲ್ಪ್ಲೈನ್ ವ್ಯಕ್ತಿ ಕಾಲ್ನ ಕಟ್ ಮಾಡ್ತಾನೆ. ಆಗ ಬ್ರ್ಯಾಡ್ಗೆ ಒಂದು ಐಡಿಯಾ ಬರುತ್ತೆ. ತನ್ನ ಮಗಳಿಗೆ ಅವನು ಕಾಲ್ ಮಾಡ್ತಾನೆ. ತಾನಿರುವಂತಹ ಲೊಕೇಶನ್ ಮತ್ತು ಅವನು ಹೇಳುವಂತಹ ಎಲ್ಲ ಮಾಹಿತಿಯನ್ನು ಒಂದು ಪೇಪರ್ನಲ್ಲಿ ಬರೆದು ಆಫೀಸ್ಗೆ ಕೊಡು ಅಂತ ತನ್ನ ಮಗಳಿಗೆ ಹೇಳ್ತಾನೆ. ಹೀಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಬ್ರ್ಯಾಡ್ಗೆ ಹಿಂದಿನಿಂದ ಯಾರೋ ಒಬ್ಬ ವ್ಯಕ್ತಿ ತಲೆಗೆ ಹೊಡಿತಾನೆ. ಆವಾಗ ಬ್ರ್ಯಾಡ್ ಮತ್ತು ಅವನಿಗೆ ಜಗಳ ಆಗುತ್ತೆ. ಬ್ರ್ಯಾಡ್ ಅವನಿಗೆ ಚೆನ್ನಾಗಿ ಹೊಡೆದು ಮೂರ್ಛೆ ಬೀಳುವಂತೆ ಮಾಡ್ತಾನೆ. ಆಗ ಬ್ರ್ಯಾಡ್ಗೆ ಗೊತ್ತಾಗುತ್ತೆ ಇನ್ನೊಬ್ಬ ವ್ಯಕ್ತಿ ಇಲ್ಲಿ ಬರ್ತಾ ಇದ್ದಾನೆ ಅಂತ. ಬೇಗ ಹೋಗಿ ಅವನು ಅಡಗಿಕೊಳ್ತಾನೆ. ಆದರೆ ಒಳಗೆ ಬಂದಂತಹ ವ್ಯಕ್ತಿ ಬೇರ್ಯಾರೂ ಅಲ್ಲ, ಅವನು ಟೋನಿ ಆಗಿರ್ತಾನೆ. ಟೋನಿ ಬಹಳಷ್ಟು ಗುಂಡಾಗಳನ್ನು ಕೊಂದು ಹಾಕಿರುತ್ತಾನೆ. ಆವಾಗ ಟೋನಿ ಅಂಜಬೇಡ, ಹೊರಗೆ ಬಾ ಅಂತ ಹೇಳ್ತಾನೆ. ಆಗ ಬ್ರ್ಯಾಡ್ ಹೊರಗೆ ಬರ್ತಾನೆ. ಬ್ರ್ಯಾಡ್ನ ರಕ್ಷಣೆಗೋಸ್ಕರ ಟೋನಿ ಒಂದು ಬಂದೂಕನ್ನು ಕೊಡ್ತಾನೆ. ಹಾಗೆ ಅವರು ಫ್ಯಾಕ್ಟ್ರಿ ಕೆಳಗೆ ಬರ್ತಾರೆ. ಅಲ್ಲಿ ಬಂದ ನಂತರ ಅವರಿಗೆ ಒಂದು ಕ್ಯಾಮರಾ ಮತ್ತು ಅಲ್ಲೇ ಬಿದ್ದಂತಹ ಪಾಸ್ಪೋರ್ಟ್ಗಳನ್ನು ನೋಡ್ತಾನೆ. ಇದರಿಂದ ಬ್ರ್ಯಾಡ್ಗೆ ಅನಿಸುತ್ತೆ ಈ ಐಸ್ಲ್ಯಾಂಡ್ನಲ್ಲಿರುವ ಆತಂಕವಾದಿಗಳು ಜನರನ್ನು ಕಿಡ್ನ್ಯಾಪ್ ಮಾಡಿ ಅವರ ಕುಟುಂಬದವರಿಂದ ಸಾಕಷ್ಟು ಹಣದ ಡಿಮ್ಯಾಂಡನ್ನು ಮಾಡ್ತಾರೆ ಅಂತ, ಮತ್ತು ಆ ಕುಟುಂಬದವರಿಂದ ಹಣ ಕೊಟ್ಟರೂ ಸಹ ಅವರನ್ನು ಬಿಡದೆ ಕೊಂದು ಹಾಕ್ತಿರ್ತಾರೆ ಅಂತ. ಆಗ ಬ್ರ್ಯಾಡ್ಗೆ ಅನಿಸುತ್ತೆ ನಮ್ಮ ಪ್ಯಾಸೆಂಜರ್ಗಳು ಸಹ ಅಪಾಯದಲ್ಲಿದ್ದಾರೆ ಅಂತ. ಆಗ ಇಬ್ಬರು ಅಲ್ಲಿಂದ ಬೇಗ ಹೊರಡ್ತಾರೆ. ಬ್ರ್ಯಾಡ್ಗೆ ಒಂದು ಗಾಡಿ ಸಿಗುತ್ತೆ. ಈ ಗಾಡಿ ಸ್ವಲ್ಪ ಸಮಯದ ಹಿಂದೆ ಬ್ರ್ಯಾಡ್ ಕೈಯಲ್ಲಿ ಸತ್ತು ಹೋದ ಆತಂಕವಾದಿಯದ್ದಾಗಿರುತ್ತೆ. ಇಬ್ಬರು ಅದರಲ್ಲಿ ಕೂತ್ಕೊಂಡು ಪ್ಯಾಸೆಂಜರ್ಗಳ ಕಡೆ ಹೋಗ್ತಾರೆ. ಈ ಕಡೆ ಎಲ್ಲ ಪ್ಯಾಸೆಂಜರ್ಗಳು ಬ್ರ್ಯಾಡ್ನ ಬರುವಿಕೆಗೆ ಕಾಯ್ತಾ ಇರ್ತಾರೆ. ಆಗ ಅವರಿಗೆ ಒಂದು ಗಾಡಿಯ ಸೌಂಡ್ ಬರುತ್ತೆ. ಗಾಡಿ ಸೌಂಡ್ ಕೇಳಿ ಅವರೆಲ್ಲ ಖುಷಿ ಆಗ್ತಾರೆ. ಯಾಕೆ ಅಂದರೆ ಬ್ರ್ಯಾಡ್ ರೆಸ್ಕ್ಯೂ ಟೀಮ್ನ ಸಹಾಯ ಪಡೆದುಕೊಂಡು ಬಂದ ಅಂತ ತಿಳ್ಕೊತಾರೆ. ಆದರೆ ಇವರು ರೆಸ್ಕ್ಯೂ ಟೀಮ್ದವರಾಗಿರೋದಿಲ್ಲ, ಇವರು ಆ ಐಲ್ಯಾಂಡ್ನಲ್ಲಿರುವ ಆತಂಕವಾದಿಗಳಾಗಿರುತ್ತಾರೆ. ಈ ಆತಂಕವಾದಿಗಳು ಗಾಳಿಯಲ್ಲಿ ಗುಂಡು ಹಾರಿಸಿ ಎಲ್ಲ ಪ್ಯಾಸೆಂಜರ್ಗಳನ್ನು ಹೆದರಿಸ್ತಾರೆ. ಈ ಗುಂಡುಗಳು ಸೌಂಡ್ ಕೂಡ ಟೋನಿ ಮತ್ತು ಬ್ರ್ಯಾಡ್ಗೆ ಕೇಳಿಸುತ್ತೆ. ಇದರಿಂದ ಕಾರ್ನ ಇನ್ನೂ ಸ್ಪೀಡಾಗಿ ಬ್ರ್ಯಾಡ್ ವಿಮಾನ ಇರುವಂತಹ ಜಾಗಕ್ಕೆ ಹೊಡಿತಾನೆ. ಈ ಕಡೆ ಆತಂಕವಾದಿಯ ಗ್ರೂಪ್ ಲೀಡರ್ ಎಲ್ಲ ಪ್ಯಾಸೆಂಜರ್ಗಳ ಲಿಸ್ಟ್ ಕೊಡು ಅಂತ ಏರ್ ಹಾಸ್ಟೆಸಸ್ಗೆ ಕೇಳ್ತಾನೆ.
ಆಗ ಭಯದಿಂದ ಏರ್ ಹಾಸ್ಟೇಜಸ್ ಎಲ್ಲ ಪ್ಯಾಸೆಂಜರ್ಗಳ ಲಿಸ್ಟ್ ಕೊಡ್ತಾಳೆ. ಆಗ ಗ್ಯಾಂಗ್ನ ಇನ್ನೊಬ್ಬ ಆತಂಕವಾದಿ ಕೋ ಪೈಲಟ್ನ ಕೇಳ್ತಾನೆ, ನಿನ್ನ ಸೀನಿಯರ್ ಪೈಲಟ್ ಎಲ್ಲಿ ಅಂತ. ಆಗ ಕೋ ಪೈಲಟ್ ಹೇಳ್ತಾನೆ, ಯಾವುದೋ ಒಂದು ಕೆಲಸಕ್ಕೆ ಕಾಡಿನಲ್ಲಿ ಹೋಗಿದ್ದಾನೆ, ಇನ್ನೂ ವಾಪಸ್ ಬಂದಿಲ್ಲ ಅಂತ ಹೇಳ್ತಾನೆ. ಆಗ ಬ್ರ್ಯಾಡ್ ಮತ್ತು ಟೋನಿ ಅಲ್ಲಿಗೆ ಬರ್ತಾರೆ. ಆದರೆ ಇವರಿಬ್ಬರು ದೂರದಿಂದ ಬಚ್ಚಿಟ್ಕೊಂಡು ನೋಡ್ತಿರ್ತಾರೆ. ಅದೇ ಟೈಮ್ನಲ್ಲಿ ಒಂದು ಹುಡುಗಿ ಅಲ್ಲಿಂದ ಓಡಿ ಹೋಗೋಕೆ ಟ್ರೈ ಮಾಡ್ತಾಳೆ. ಆದರೆ ಆತಂಕವಾದಿಗಳು ಆಕೆಯನ್ನ ಅಲ್ಲೇ ಶೂಟ್ ಮಾಡಿ ಸಾಯಿಸ್ತಾರೆ. ಇದನ್ನು ನೋಡಿದ ಬ್ರ್ಯಾಡ್ ಅವರಿಗೆ ಸಹಾಯ ಮಾಡಲು ಮುಂದೆ ಹೋಗ್ತಾನೆ. ಆದರೆ ಟೋನಿ ಅವನನ್ನು ಅಲ್ಲೇ ಗಟ್ಟಿಯಾಗಿ ಹಿಡ್ಕೊಂಡು ನಿಲ್ಲಿಸ್ತಾನೆ. ಟೋನಿ ಹೇಳ್ತಾನೆ, ಈಗ ಅವರಿಗೆ ಸಹಾಯ ಮಾಡೋದು ಬೇಡ ಅಂತ ಹೇಳ್ತಾನೆ. ಆಗ ಆ ಆತಂಕವಾದಿಗಳ ಗ್ರೂಪ್ ಲೀಡರ್ ಎಲ್ಲ ಪ್ಯಾಸೆಂಜರ್ಗಳನ್ನು ಬಸ್ನಲ್ಲಿ ಕುಂದ್ರಿಸ್ತಾನೆ. ಆಗ ಆ ಗ್ಯಾಂಗ್ನ ಲೀಡರ್ ತನ್ನ ಗ್ಯಾಂಗ್ನ ಇಬ್ಬರು ಆತಂಕವಾದಿಗಳನ್ನು ಅಲ್ಲೇ ಬಿಟ್ಟು ಅವರಿಗೆ ಹೇಳ್ತಾನೆ, ಹೋಗಿ ವಿಮಾನದಲ್ಲಿರುವ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ತೆಗೆದುಕೊಂಡು ಸೀದಾ ನಮ್ಮ ಅಡ್ಡಕ್ಕೆ ಬನ್ನಿ ಅಂತ. ಮತ್ತು ಅಲ್ಲಿಂದ ಎಲ್ಲ ಪ್ಯಾಸೆಂಜರ್ಗಳನ್ನು ಕರೆದುಕೊಂಡು ಹೋಗ್ತಾನೆ. ಈ ಕಡೆ ಗ್ಯಾಂಗ್ ಹೋದ ನಂತರ ಬ್ರ್ಯಾಡ್ ಟೋನಿ ಮೇಲೆ ಸಿಟ್ಟಾಗ್ತಾನೆ. ಅವರೆಲ್ಲ ನಮ್ಮ ಪ್ಯಾಸೆಂಜರ್ಗಳನ್ನು ಎಳ್ಕೊಂಡು ಹೋದ್ರು, ನೀನು ನನ್ನ ಹೋಗೋಕೆ ಬಿಡಲಿಲ್ಲ ಅಂತ ಟೋನಿ ಮೇಲೆ ಸಿಟ್ಟಾಗ್ತಾನೆ. ಆಗ ಇವರಿಬ್ಬರು ವಿಮಾನದ ಹತ್ರ ಹೋಗಿ ಆ ಇಬ್ಬರು ಆತಂಕವಾದಿಗಳನ್ನು ಹಿಡಿತಾರೆ. ಬ್ರ್ಯಾಡ್, ನಮ್ಮ ಪ್ಯಾಸೆಂಜರ್ನ ನಿಮ್ಮ ಗ್ರೂಪ್ ಲೀಡರ್ ಎಲ್ಲಿ ಕರ್ಕೊಂಡು ಹೋಗಿದ್ದಾನೆ ಅಂತ ಕೇಳ್ತಾನೆ. ಆಗ ಆತಂಕವಾದಿ ಹೇಳ್ತಾನೆ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನಮ್ಮದೊಂದು ಅಡ್ಡ ಇದೆ, ಅಲ್ಲಿ ಕರ್ಕೊಂಡು ಹೋಗಿರ್ತಾರೆ ಅಂತ ಬ್ರ್ಯಾಡ್ಗೆ ಹೇಳ್ತಾನೆ. ಇಲ್ಲಿ ಇನ್ನೊಂದು ಕಡೆ ಬ್ರ್ಯಾಡ್ನ ಮಗಳು ಬ್ರ್ಯಾಡ್ ಹೇಳಿದ ಇನ್ಫಾರ್ಮೇಷನ್ ಮತ್ತು ಲೊಕೇಶನ್ ಇರುವಂಥ ಚೀಟಿಯನ್ನು ರೆಸ್ಕ್ಯೂ ಎಕ್ಸ್ಪರ್ಟ್ಗಳು ಹತ್ತಿರ ಕೊಡ್ತಾಳೆ. ರೆಸ್ಕ್ಯೂ ಎಕ್ಸ್ಪರ್ಟ್ಸ್ಗಳು ಸ್ಯಾಟಲೈಟ್ ಮುಖಾಂತರ ವಿಮಾನದ ಲೊಕೇಶನ್ ಕಂಡು ಹಿಡಿತಾರೆ ಮತ್ತು ವಿಮಾನ ಒಂದು ಐಲ್ಯಾಂಡ್ನಲ್ಲಿ ಲ್ಯಾಂಡ್ ಆಗಿದೆ, ಜೊತೆಗೆ ಆ ಐಲ್ಯಾಂಡ್ನಲ್ಲಿ ಬಹಳ ಅಪಾಯಕಾರಿಯಾದ ಆತಂಕವಾದಿಗಳು ಇದ್ದಾರೆ ಅಂತ ಗೊತ್ತಾಗುತ್ತೆ. ಇದಾದ ನಂತರ ಆ ರೆಸ್ಕ್ಯೂ ಆಫೀಸರ್ ತನ್ನ ಪ್ರೈವೇಟ್ ಆರ್ಮಿಯ ಕ್ಯಾಪ್ಟನ್ಗೆ ಕಾಲ್ ಮಾಡಿ ಎಲ್ಲ ಸಿಚುವೇಶನ್ಸ್ ಬಗ್ಗೆ ಹೇಳಿ ಆ ಐಲ್ಯಾಂಡ್ಗೆ ಹೋಗಿ ಅಂತ ಹೇಳ್ತಾನೆ. ಆಗ ಆ ಕ್ಯಾಪ್ಟನ್ ಒಪ್ಕೋತಾನೆ. ಆಗ ಕ್ಯಾಪ್ಟನ್ ತನ್ನ ಸಹಚರರೊಂದಿಗೆ ಒಂದು ಬ್ಯಾಗ್ ತುಂಬ ದುಡ್ಡನ್ನು ತುಂಬಿಕೊಂಡು ಮತ್ತು ಸಾಕಷ್ಟು ವೆಪನ್ಗಳನ್ನು ಬ್ಯಾಗ್ನಲ್ಲಿ ತುಂಬಿಕೊಂಡು ಗಾಡಿಯಲ್ಲಿ ಲೋಡ್ ಮಾಡಿ ಆ ಐಲ್ಯಾಂಡ್ಗೆ ಹೋಗೋಕೆ ತಯಾರಾಗ್ತಾರೆ. ಇನ್ನೊಂದು ಕಡೆ ಬ್ರ್ಯಾಡ್ ನೋಡ್ತಾನೆ, ವಿಮಾನ ಸರಿಯಾಗಿರುತ್ತೆ, ಅದರಲ್ಲಿ ಪವರ್ ಬಂದಿರುತ್ತೆ. ಹೇಗೆ ಅಂದರೆ ಕೋ ಪೈಲಟ್ನ ಆತಂಕವಾದಿಗಳು ಕರೆದುಕೊಂಡು ಹೋಗುವಕ್ಕಿಂತ ಮುಂಚೆ ಕೋ ಪೈಲಟ್ ಅದನ್ನು ರಿಪೇರಿ ಮಾಡಿರ್ತಾನೆ. ಇದರಿಂದ ಬ್ರ್ಯಾಡ್ಗೆ ಖುಷಿಯಾಗುತ್ತೆ. ನಂತರ ಬ್ರ್ಯಾಡ್ ತನ್ನ ಯೂನಿಫಾರ್ಮ್ ತೆಗೆದುಕೊಂಡು ಅದರಲ್ಲಿ ರೆಸ್ಕ್ಯೂ ಟೀಮ್ಗೆ ಒಂದು ಮೆಸೇಜ್ನ ಬರೆದಿಟ್ಟು ಟೋನಿ ಜೊತೆ ಆತಂಕವಾದಿಗಳ ಅಡ್ಡಕ್ಕೆ ಹೋಗ್ತಾನೆ. ಕಾಡಿನ ದಾರಿಯಿಂದ ಹೋಗಿ ಅವರು ಆ ಗ್ಯಾಂಗ್ನ ಅಡ್ಡದ ಹತ್ತಿರ ಬರ್ತಾರೆ. ಗಾಡಿಯಿಂದ ಇಳಿದ ನಂತರ ಇಬ್ರು ಬಚ್ಚಿಟ್ಕೊಳ್ತಾ ಆ ಅಡ್ಡದಲ್ಲಿ ಹೋಗ್ತಾರೆ. ಈ ಕಡೆ ಆತಂಕವಾದಿಗಳು ಎಲ್ಲ ಪ್ಯಾಸೆಂಜರ್ಗಳನ್ನು ಹೆದರಿಸಿ ಅವರ ವಿಡಿಯೋ ಮಾಡ್ತಿರ್ತಾರೆ. ಯಾಕೆ ಅಂದರೆ ಈ ವಿಡಿಯೋಗಳನ್ನು ಅವರ ಫ್ಯಾಮಿಲಿಗೆ ತೋರಿಸಿ ಅವರ ಹತ್ರ ಹಣ ವಸೂಲಿ ಮಾಡೋಕೆ. ಇನ್ನೊಂದು ಕಡೆ ರೆಸ್ಕ್ಯೂ ಟೀಮ್ ವಿಮಾನದ ಹತ್ತಿರ ಬರ್ತಾರೆ. ಆದರೆ ಅಲ್ಲಿ ಯಾರೂ ಅವರಿಗೆ ಕಾಣೋದಿಲ್ಲ. ರೆಸ್ಕ್ಯೂ ಟೀಮ್ನ ಲೀಡರ್ ವಿಮಾನವನ್ನು ಚೆಕ್ ಮಾಡ್ತಾ ಒಳಗೆ ಬರ್ತಾನೆ. ವಿಮಾನದಲ್ಲಿ ಅವರಿಗೆ 2 ಶವಗಳು ಸಿಗುತ್ತವೆ. ಆ 2 ಶವಗಳು ಆತಂಕವಾದಿಗಳದ್ದಾಗಿರುತ್ತೆ. ಸ್ವಲ್ಪ ಹೊತ್ತಿನ ಮುಂಚೆ ಬ್ರ್ಯಾಡ್ ಮತ್ತು ಟೋನಿ ಇವರನ್ನು ಕೊಂದು ಹೋಗಿರ್ತಾರೆ. ಆಗ ರೆಸ್ಕ್ಯೂ ಟೀಮ್ ಲೀಡರ್ಗೆ ಬ್ರ್ಯಾಡ್ ಬರೆದಿರುವಂತಹ ಮೆಸೇಜ್ ಸಿಗುತ್ತೆ. ಅದರಲ್ಲಿ ಆತಂಕವಾದಿಗಳ ಅಡ್ಡಕ್ಕೆ ಹೇಗೆ ಹೋಗಬೇಕು ಅಂತ ಬರೆದಿರುತ್ತೆ. ಈ ಕಡೆ ಟೋನಿ ಮತ್ತು ಬ್ರ್ಯಾಡ್ ಬಚ್ಚಿಟ್ಕೊಂಡು ಆ ಅಡ್ಡದ ಮೇಲೆ ಕಣ್ಣಿಟ್ಟಿರುತ್ತಾರೆ. ಮೆಲ್ಲಕ್ಕೆ ಒಳಗೆ ಹೋಗ್ತಾ ಇಬ್ಬರು ಆತಂಕವಾದಿಗಳನ್ನು ಸಾಯಿಸ್ತಾರೆ ಮತ್ತು ಅಲ್ಲಿಂದ ಮೆಲ್ಲಗೆ ಒಳಗೆ ಹೋಗ್ತಾರೆ. ಒಳಗೆ ಹೋದ ನಂತರ ಅಲ್ಲಿ ಅವರಿಗೆ ಕೋ ಪೈಲಟ್ ಮತ್ತು ಪ್ಯಾಸೆಂಜರ್ಗಳನ್ನು ಕೂಡಿ ಹಾಕಿರುವ ರೂಮ್ ಸಿಗುತ್ತೆ. ಬ್ರ್ಯಾಡ್ ಅವರನ್ನೆಲ್ಲ ಬಿಡಿಸಬೇಕು ಅಂತ ಅನ್ಕೊಂತಾನೆ. ಆದರೆ ಅಲ್ಲಿ ತುಂಬ ಆತಂಕವಾದಿಗಳು ಇರೋದ್ರಿಂದ ಸುಮ್ಮನಾಗ್ತಾನೆ. ನಂತರ ಇವರಿಬ್ಬರು ಒಬ್ಬೊಬ್ಬರನ್ನ ಸಾಯಿಸ್ತಾ ಹೋಗ್ತಾರೆ. ಟೋನಿ ಅಂತೂ ಸುತ್ತಿಗೆಯಿಂದ ಸಾಕಷ್ಟು ಗುಂಡಾಗಳನ್ನು ಸಾಯಿಸ್ತಾನೆ. ಅದರಲ್ಲಿ ಒಬ್ಬನ ಹತ್ರ ರೂಮ್ನ ಚಾವಿ ಇರುತ್ತೆ. ಆ ಚಾವಿಯನ್ನು ತೆಗೆದುಕೊಂಡು ಬ್ರ್ಯಾಡ್ ಎಲ್ಲರನ್ನ ಬಿಡಿಸ್ತಾನೆ. ಅವರಿಗೆ ಹೇಳ್ತಾನೆ, ಬೇಗ ಬೇಗ ಬಸ್ನಲ್ಲಿ ಕೂತ್ಕೊಳ್ಳಿ ಅಂತ. ಆಗ ಎಲ್ಲ ಪ್ಯಾಸೆಂಜರ್ಗಳು ಬಸ್ನಲ್ಲಿ ಬಂದು ಕೂಡ್ತಾರೆ. ಆಗ ಟೋನಿ ಹೇಳ್ತಾನೆ, ಗಾಡಿಯಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ಒಂದೇ ದಾರಿ ಇರೋದು, ಅಲ್ಲಿ ಸಾಕಷ್ಟು ಆತಂಕವಾದಿಗಳು ಗನ್ಗಳನ್ನು ಹಿಡ್ಕೊಂಡು ನಿಂತಿದ್ದಾರೆ ಅಂತ ಹೇಳ್ತಾನೆ. ಆಗ ಬ್ರ್ಯಾಡ್ ಪ್ಯಾಸೆಂಜರ್ಗಳ ಕಡೆ ನೋಡ್ತಾನೆ. ಎಲ್ಲರ ಮುಖದಲ್ಲಿ ಭಯ ಎದ್ದು ಕಾಣ್ತಿರುತ್ತೆ. ಬ್ರ್ಯಾಡ್ ತನ್ನ ಜೀವನವನ್ನು ಪಣಕ್ಕಿಟ್ಟು ಒಂದು ನಿರ್ಧಾರ ತಗೊಳ್ತಾನೆ. ಅಲ್ಲಿರುವಂತಹ ಎಲ್ಲ ಆತಂಕವಾದಿಗಳ ಗಮನ ನನ್ನ ಕಡೆ ಬರೋ ಹಾಗೆ ಮಾಡ್ತೀನಿ, ನೀನು ಸಮಯ ನೋಡಿಕೊಂಡು ಎಲ್ಲ ಪ್ಯಾಸೆಂಜರ್ನ ಕರ್ಕೊಂಡು ಇಲ್ಲಿಂದ ಹೋಗು ಅಂತ ಟೋನಿಗೆ ಹೇಳ್ತಾನೆ. ಆಗ ಟೋನಿ ಬೇಡ ಅಂತ ಹೇಳ್ತಾನೆ. ನೀನು ಹೀಗೆ ಮಾಡೋದ್ರಿಂದ ನಿನ್ನನ್ನು ಅವರು ಸಾಯಿಸ್ತಾರೆ ಅಂತ ಬ್ರ್ಯಾಡ್ಗೆ ಹೇಳ್ತಾನೆ. ಆದರೆ ಬ್ರ್ಯಾಡ್ ಟೋನಿಗೆ ಹೇಳ್ತಾನೆ, ಇದೊಂದು ದಾರಿ ಬಿಟ್ಟರೆ ಬೇರೆ ಯಾವ ದಾರಿನೂ ಇಲ್ಲ ಅಂತ. ಇದರಿಂದ ಟೋನಿನೂ ಒಪ್ಕೋತಾನೆ. ಬ್ರ್ಯಾಡ್ ಅಲ್ಲಿಂದ ಸೀದಾ ಆತಂಕವಾದಿಗಳ ಹತ್ರ ಬರ್ತಾನೆ. ಬ್ರ್ಯಾಡ್ ಗ್ಯಾಂಗ್ ಲೀಡರ್ ಹತ್ರ ಮಾತಾಡ್ತಾನೆ. ನಾನು ಸಹಾಯಕ್ಕೋಸ್ಕರ ರೆಸ್ಕ್ಯೂ ಟೀಮ್ಗೆ ಇನ್ಫಾರ್ಮ್ ಮಾಡಿದ್ದೇನೆ, ಇನ್ನೇನು ಅವರು ಇಲ್ಲಿಗೂ ಕೂಡ ಬರಬಹುದು, ಅದಕ್ಕೆ ಎಲ್ಲ ಪ್ಯಾಸೆಂಜರ್ಗಳನ್ನು ಇಲ್ಲಿಂದ ಕಳಿಸಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಎಲ್ಲ ಆತಂಕವಾದಿಗಳು ನಗ್ತಾರೆ ಮತ್ತು ಬ್ರ್ಯಾಡನ್ನು ಹೊಡಿತಾರೆ. ಗ್ಯಾಂಗ್ ಲೀಡರ್ ಬ್ರ್ಯಾಡ್ಗೆ ಹೇಳ್ತಾನೆ, ಅದೇಗೆ ಬಿಟ್ಬಿಡ್ಬೇಕು, ನಾವು ದುಡ್ಡು ಬರೋವರೆಗೂ ಯಾರನ್ನು ಬಿಡೋದಿಲ್ಲ ಅಂತ ಹೇಳ್ತಾನೆ. ಇನ್ನೇನು ಬ್ರ್ಯಾಡನ್ನು ಸಾಯಿಸೋಕೆ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಪ್ರೈವೇಟ್ ರೆಸ್ಕ್ಯೂ ಟೀಮ್ ಅಲ್ಲಿಗೆ ಬರುತ್ತೆ. ಬಂದ ಕೂಡಲೇ ಆತಂಕವಾದಿಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದರಿಂದ ಗ್ಯಾಂಗ್ನ ಸಾಕಷ್ಟು ಆತಂಕವಾದಿಗಳು ಸತ್ತು ಹೋಗ್ತಾರೆ ಮತ್ತು ಬ್ರ್ಯಾಡನ್ನು ಅಲ್ಲಿಂದ ಬಿಡಿಸ್ಕೊಂಡು ಬಸ್ ಹತ್ತಿ ಅಲ್ಲಿಂದ ಹೊರಟು ಹೋಗ್ತಾರೆ. ಆಗ ಗ್ಯಾಂಗ್ನ ಲೀಡರ್ ನೋಡ್ತಾನೆ, ತನ್ನ ಸಾಕಷ್ಟು ಮೆಂಬರ್ಗಳು ಸತ್ತಿರೋದಲ್ಲದೆ ತನ್ನ ಒಬ್ಬ ಸಹೋದರ ಕೂಡ ಸತ್ತು ಹೋಗಿರ್ತಾನೆ. ಇದರಿಂದ ಗ್ಯಾಂಗ್ನ ಲೀಡರ್ ತುಂಬ ಸಿಟ್ಟಾಗ್ತಾನೆ ಮತ್ತು ಆನೆ ಮಾಡಿ ಹೇಳ್ತಾನೆ, ಅವರಲ್ಲಿ ಯಾರನ್ನೂ ಉಳಿಸೋದಿಲ್ಲ, ಒಬ್ಬೊಬ್ಬರನ್ನು ತುಂಡು ತುಂಡಾಗಿ ಕತ್ತರಿಸಾಕ್ತೀನಿ ಅಂತ ಹೇಳ್ತಾನೆ.
ಆಗ ಗ್ಯಾಂಗ್ನ ಲೀಡರ್ ಹೇಳ್ತಾನೆ, ಜಲ್ದಿ ತಯಾರಾಗಿ, ಒಬ್ಬೊಬ್ಬರನ್ನೂ ಬಿಡೋದು ಬೇಡ, ಎಲ್ಲರನ್ನ ಸಾಯಿಸೋಣ ಅಂತ. ಆಗ ಬಸ್ನಲ್ಲಿ ಪ್ರೈವೇಟ್ ಟೀಮ್ನ ಕ್ಯಾಪ್ಟನ್ ಹೇಳ್ತಾನೆ, ನಾವು ಕೇವಲ 5 ಜನ ಇರುವಂತಹ ಪ್ರೈವೇಟ್ ಟೀಮ್, ಇಲ್ಲಿಂದ ನಿಮ್ಮನ್ನ ಕಾಪಾಡೋಕೆ ಬಂದಿದ್ದೇವೆ, ರೆಸ್ಕ್ಯೂ ಟೀಮ್ ಅಲ್ಲ ಅಂತ ಹೇಳ್ತಾನೆ. ರೆಸ್ಕ್ಯೂ ಟೀಮ್ ಇಲ್ಲಿ ಬರೋಕೆ ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ಬ್ರ್ಯಾಡ್ಗೆ ಹೇಳ್ತಾನೆ. ಇದನ್ನ ಕೇಳಿದ ಬ್ರ್ಯಾಡ್ ಭಯಭೀತನಾಗ್ತಾನೆ ಮತ್ತು ನಮ್ಮ ಬಳಿ ಜಾಸ್ತಿ ಸಮಯ ಇಲ್ಲ, ನಮ್ಮ ಹಿಂದೆನೇ ಆತಂಕವಾದಿಗಳಿದ್ದಾರೆ, ನಮ್ಮನ್ನ ನೋಡಿದ್ರೆ ಕೂಡಲೇ ಸಾಯಿಸ್ಬಿಡ್ತಾರೆ ಅಂತ ಬ್ರ್ಯಾಡ್ ಎಲ್ಲರಿಗೆ ಹೇಳ್ತಾನೆ. ಆದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ವಿಮಾನದ ಹತ್ರ ಹೋದ ಕೂಡಲೇ ಎಲ್ಲ ಪ್ಯಾಸೆಂಜರ್ಗೆ ಹೇಳ್ತಾನೆ, ವಿಮಾನದಲ್ಲಿ ಪವರ್ ವಾಪಸ್ ಬಂದಿದೆ, ವಿಮಾನ ಈಗ ಸ್ಟಾರ್ಟ್ ಆಗುತ್ತೆ, ನಾವೆಲ್ಲ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಇಲ್ಲಿಂದ ಹೋಗಬೇಕು, ನೀವೆಲ್ಲ ಮೊದಲು ವಿಮಾನದಲ್ಲಿ ಕುಳಿತುಕೊಳ್ಳಿ, ರೆಸ್ಕ್ಯೂ ಟೀಮ್ ಬರೋವರೆಗೂ ಕಾಯೋಕೆ ಆಗೋದಿಲ್ಲ ಅಂತ ಎಲ್ಲ ಪ್ಯಾಸೆಂಜರ್ಗೆ ಹೇಳ್ತಾನೆ. ಅಕಸ್ಮಾತ್ ನಾವು ಇಲ್ಲೇ ಇದ್ರೆ ಆ ಆತಂಕವಾದಿಗಳು ಹತ್ರ ಸಾಯಬೇಕಾಗುತ್ತೆ ಅಂತ ಮತ್ತೊಮ್ಮೆ ಹೇಳ್ತಾನೆ. ಆಗ ಎಲ್ಲ ಪ್ಯಾಸೆಂಜರ್ಗಳು ವಿಮಾನದಲ್ಲಿ ಕೂಡ್ತಾರೆ. ಆಗ ಬ್ರ್ಯಾಡ್ ವಿಮಾನದ ರೆಕ್ಕೆಯನ್ನ ಚೆಕ್ ಮಾಡೋಕೆ ಹೋಗ್ತಾನೆ. ಈ ಕಡೆ ಪ್ರೈವೇಟ್ ರೆಸ್ಕ್ಯೂ ಟೀಮ್ ತಮ್ಮ ಪೊಸಿಷನ್ ಅನ್ನ ತಗೊಳ್ತಿರ್ತಾರೆ. ಅಷ್ಟರಲ್ಲಾಗ್ಲೇ ಆತಂಕವಾದಿಗಳು ಅಲ್ಲಿಗೆ ಬರ್ತಾರೆ. ಬಂದ ಕೂಡಲೇ ಅವರ ಮೇಲೆ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವರನ್ನ ನೋಡಿದ ಪ್ರೈವೇಟ್ ಟೀಮ್ ತಡೆಯೋಕೆ ಟ್ರೈ ಮಾಡ್ತಾರೆ. ಇಬ್ರು ಕಡೆಯಿಂದ ಸ್ವಲ್ಪ ಹೊತ್ತು ಗುಂಡಿನ ಸುರಿಮಳೆ ಆಗುತ್ತೆ. ಆದರೆ ಪ್ರೈವೇಟ್ ಟೀಮ್ನ ಕಡೆ ಒಳ್ಳೆಯ ಬಂದೂಕು ಇರೋದ್ರಿಂದ ಬಹಳಷ್ಟು ಆತಂಕವಾದಿಗಳನ್ನ ಸಾಯಿಸ್ತಾರೆ. ಬ್ರ್ಯಾಡ್ ಜಲ್ದಿಯಾಗಿ ಓಡಿ ಬಂದು ಪ್ರೈವೇಟ್ ಟೀಮ್ನ ಕ್ಯಾಪ್ಟನ್ ಜೊತೆ ಮಾತಾಡ್ತಾನೆ. ನಾನು 5 ನಿಮಿಷದಲ್ಲಿ ಪ್ಲೇನ್ ಸ್ಟಾರ್ಟ್ ಮಾಡ್ತೇನೆ, ನೀವೆಲ್ಲರೂ ಬೇಗ ಬಂದು ಪ್ಲೇನ್ನಲ್ಲಿ ಕುಳಿತುಕೊಳ್ಳಿ ಅಂತ ಹೇಳ್ತಾನೆ. ಇದಾದ ನಂತರ ಬ್ರ್ಯಾಡ್ ಟೋನಿ ಹತ್ರ ಹೋಗಿ ಅವನಿಗೆ ಹೇಳ್ತಾನೆ, ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನನ್ನ ಸಾಥ್ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳಿ ಅಲ್ಲಿಂದ ಓಡಿ ವಿಮಾನದ ಕ್ಯಾಬಿನ್ನಲ್ಲಿ ಬಂದು ಕೂಡ್ತಾನೆ. ತನ್ನ ಕೋ ಪೈಲಟ್ ಜೊತೆ ಕೂಡಿಕೊಂಡು ಪ್ಲೇನ್ ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಈ ಕಡೆ ಟೋನಿ ಹತ್ರ ಬುಲೆಟ್ಗಳು ಖಾಲಿ ಆಗ್ತವೆ. ಬುಲೆಟ್ಸ್ಗಳನ್ನು ಹುಡುಕೋಕೆ ಅವನು ಪ್ರೈವೇಟ್ ಟೀಮ್ನ ಬ್ಯಾಗ್ ಚೆಕ್ ಮಾಡ್ತಾನೆ. ಅಲ್ಲಿ ಅವನಿಗೆ ದುಡ್ಡು ತುಂಬಿದ ಬ್ಯಾಗ್ ಸಿಗುತ್ತೆ. ಆದರೆ ಆಗ ಟೋನಿ ಅದನ್ನು ಬಿಟ್ಟು ಬೇರೆ ಬ್ಯಾಗ್ನಿಂದ ಬುಲೆಟ್ಸ್ಗಳನ್ನು ತಗೊಳ್ತಾನೆ. ಇನ್ನೊಮ್ಮೆ ಆತಂಕವಾದಿಗಳ ಜೊತೆ ಸೆಣಸಾಡ್ತಾನೆ. ಈ ಕಡೆ ಬ್ರ್ಯಾಡ್ ವಿಮಾನವನ್ನು ಸ್ಟಾರ್ಟ್ ಮಾಡಿ ರೈಟ್ ಸೈಡ್ಗೆ ತಿರುಗಿಸ್ತಾನೆ. ಅಷ್ಟರಲ್ಲಿ ಪ್ರೈವೇಟ್ ಟೀಮ್ನ ಸದಸ್ಯರು ಒಬ್ಬೊಬ್ಬರಾಗಿ ವಿಮಾನದಲ್ಲಿ ಹತ್ತುತ್ತಾರೆ. ಟೋನಿ ಅವರಿಗೆ ಕವರ್ ಫೈರ್ ಕೊಡ್ತಿರ್ತಾನೆ. ಪ್ಲೇನ್ನಲ್ಲಿ ಪವರ್ ಬಂದಿರೋದ್ರಿಂದ ರೇಡಿಯೋ ಕೂಡ ವರ್ಕ್ ಆಗುತ್ತೆ. ಆವಾಗ ಬ್ರ್ಯಾಡ್ಗೆ ಪ್ಲೇನ್ ಕಂಪನಿಯ ಮಾಲೀಕ ಹೇಳ್ತಾನೆ, ನಾನು ನಿನಗೆ ಸುರಕ್ಷಿತವಾದ ಜಾಗ ಹೇಳ್ತೇನೆ, ನೀನು ಅಲ್ಲಿ ಹೋಗಬಹುದು ಅಂತ. ಆಗ ಎಲ್ಲರೂ ವಿಮಾನದಲ್ಲಿ ಹತ್ತುತ್ತಾರೆ. ಆದರೆ ಟೋನಿ ಮಾತ್ರ ದುಡ್ಡಿರುವ ಬ್ಯಾಗ್ನ ತಗೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಯಾಕೆ ಅಂದರೆ ಅವನು ಇವರ ಜೊತೆ ಮತ್ತೆ ಹೋದರೆ ಪೊಲೀಸರು ಅವನನ್ನು ಹಿಡಿದು ಜೈಲಿಗೆ ಹಾಕ್ತಾರೆ ಅಂತ. ಈ ಕಡೆ ಗ್ಯಾಂಗ್ನ ಲೀಡರ್ ತನ್ನವರನ್ನೆಲ್ಲ ಸಾಯೋದು ನೋಡಿ ಸಿಟ್ಟಿನಿಂದ ಹುಚ್ಚನಂತೆ ಫೈರ್ ಮಾಡ್ತಿರ್ತಾನೆ. ಆಗ ಅವನು ಒಂದು ರಾಕೆಟ್ ಲಾಂಚರ್ ತಗೊಂಡು ಒಂದೇ ಬಾರಿಗೆ ವಿಮಾನವನ್ನು ಉಡಾಯಿಸಬೇಕು ಅಂತ ಅನ್ಕೊಂತಾನೆ. ಆದರೆ ಸರಿಯಾದ ಸಮಯದಲ್ಲಿ ಟೋನಿ ಅದನ್ನು ನೋಡ್ತಾನೆ. ಆಗ ಟೋನಿ ತನ್ನಲ್ಲಿರುವ ಬಂದೂಕಿನಿಂದ ಗ್ಯಾಂಗ್ ಲೀಡರ್ನ ಶೂಟ್ ಮಾಡ್ತಾನೆ ಮತ್ತು ಪ್ಲೇನ್ನಲ್ಲಿರುವ ಎಲ್ಲರ ಜೀವವನ್ನು ಉಳಿಸ್ತಾನೆ. ಇದನ್ನು ನೋಡಿದ ಬ್ರ್ಯಾಡ್ ಬಹಳ ಖುಷಿ ಪಡ್ತಾನೆ. ಆಗ ಬ್ರ್ಯಾಡ್ ತನ್ನೆಲ್ಲ ಶಕ್ತಿಯನ್ನು ಬಳಸಿ ವಿಮಾನವನ್ನು ಮೇಲೆ ಹಾರಿಸ್ತಾನೆ. ಇದನ್ನು ನೋಡಿದ ಟೋನಿ ತುಂಬ ಖುಷಿಯಾಗಿ ದುಡ್ಡಿನಿಂದ ತುಂಬಿದ ಬ್ಯಾಗ್ನ ತಗೊಂಡು ಜಂಗಲ್ ಒಳಗೆ ಓಡಿ ಹೋಗ್ತಾನೆ. ಈ ಕಡೆ ಬ್ರ್ಯಾಡ್ ವಿಮಾನವನ್ನು ಈ ಐಲ್ಯಾಂಡ್ನಿಂದ ಬಹಳ ದೂರ ತೆಗೆದುಕೊಂಡು ಹೋಗ್ತಾನೆ ಮತ್ತು ವಿಮಾನದ ಮಾಲೀಕ ಬ್ರ್ಯಾಡ್ಗೆ ಒಂದು ಏರ್ಪೋರ್ಟ್ ಬಗ್ಗೆ ಹೇಳ್ತಾನೆ. ಅಲ್ಲಿ ಇವರೆಲ್ಲ ಹೋಗ್ಬೋದಾಗಿತ್ತು ಮತ್ತು ಸುರಕ್ಷಿತವಾಗಿತ್ತು. ಬ್ರ್ಯಾಡ್ ವಿಮಾನದ ಮೂಲಕ ಹೇಳಿರುವಂಥ ಜಾಗಕ್ಕೆ ವಿಮಾನವನ್ನು ತಿರುಗಿಸ್ತಾನೆ. ಆದರೆ ಮತ್ತೆ ವಿಮಾನದ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ವಿಮಾನದ ಒಂದು ಕಡೆಯ ರೆಕ್ಕೆ ಪಾರ್ಟ್ಸ್ಗಳು ಉದುರಿ ಬೀಳುತ್ತೆ. ಬ್ರ್ಯಾಡ್ ವಿಮಾನವನ್ನು ಮೆಲ್ಲಗೆ ರನ್ವೇ ಹತ್ರ ತರೋಕೆ ಪ್ರಯತ್ನ ಮಾಡ್ತಾನೆ. ಫೈನಲಿ ಬಹಳ ಕಷ್ಟದಿಂದ ವಿಮಾನವನ್ನು ರನ್ವೇಯಲ್ಲಿ ಇಳಿಸ್ತಾನೆ ಮತ್ತು ಎಲ್ಲ ಜೀವ ಉಳಿಯುತ್ತೆ ಮತ್ತು ಕೋ ಪೈಲಟ್ ಕೂಡ ಬಹಳ ಖುಷಿಯಾಗ್ತಾನೆ. ಜೊತೆಗೆ ಪ್ಲೇನ್ನ ಮಾಲೀಕ ಮತ್ತು ಅವನ ಟೀಮ್ ಕೂಡ ಖುಷಿಯಾಗ್ತಾರೆ. ಬ್ರ್ಯಾಡ್ ಕೂಡ ಜಲ್ದಿಯಾಗಿ ಕ್ಯಾಬಿನಿಂದ ಹೊರಗೆ ಬಂದು ಪ್ಯಾಸೆಂಜರ್ ಸೇಫ್ ಆಗಿದ್ದಾರಾ ಇಲ್ವಾ ಅಂತ ನೋಡ್ತಾನೆ. ಎಲ್ಲರೂ ಸೇಫ್ ಆಗಿರೋದನ್ನು ನೋಡಿ ಬ್ರ್ಯಾಡ್ ಬಹಳ ಸಮಾಧಾನ ಮತ್ತು ಸಂತೋಷವಾಗುತ್ತೆ. ಅಲ್ಲಿರುವಂತಹ ಎಲ್ಲ ಪ್ಯಾಸೆಂಜರ್ಗಳು ಬ್ರ್ಯಾಡ್ಗೆ ಚಪ್ಪಾಳೆಯನ್ನು ತಟ್ಟುತ್ತಾರೆ, ಬ್ರ್ಯಾಡ್ಗೆ ಧನ್ಯವಾದಗಳನ್ನು ತಿಳಿಸ್ತಾರೆ. ಸ್ವಲ್ಪ ಸಮಯದ ನಂತರ ರೆಸ್ಕ್ಯೂ ಟೀಮ್ ಕೂಡ ಬರುತ್ತೆ. ಇದನ್ನು ನೋಡಿದ ಎಲ್ಲ ಪ್ಯಾಸೆಂಜರ್ಗಳಿಗೆ ಖುಷಿಯಾಗುತ್ತೆ ಮತ್ತು ಬ್ರ್ಯಾಡ್ ಎಲ್ಲ ಪ್ಯಾಸೆಂಜರ್ಗಳನ್ನು ರೆಸ್ಕ್ಯೂ ಟೀಮ್ ಹತ್ರ ಕಳಿಸ್ತಾನೆ. ತಾನು ವಿಮಾನದ ಮೆಟ್ಟಿಲ ಮೇಲೆ ಕೂತ್ಕೊಂಡು ತನ್ನ ಮಗಳೊಂದಿಗೆ ಫೋನ್ನಲ್ಲಿ ಮಾತಾಡ್ತಾನೆ. ಇದರ ಜೊತೆಗೇನೆ ಈ ಒಂದು ಕತೆ ಮುಗಿಯುತ್ತೆ.